ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ಇವತ್ತು ನಾವು ಸಾಯಿಬಾಬಾ ಮೆಸೇಜ್ ಏನಿದೆ, ಇವತ್ತು ಗುರುಗಳ ಗೈಡೆನ್ಸ್ ಏನಿದೆ ಅನ್ನೋಂಥದ್ದನ್ನ ನೋಡೋಣ. ಮೊದಲನೇ ಮೆಸೇಜ್ ಬಂದು, ನೀವು ಯಾವುದನ್ನಾದರೂ ಡಿಸಿಷನ್ ತಗೊಳ್ಬೇಕಾದ್ರೆ ಮನಸ್ಸು ಒಂದು ಹೇಳುತ್ತೆ, ಬುದ್ಧಿ ಒಂದು ಹೇಳುತ್ತೆ. ಅದಕ್ಕೆ ಯಾವುದೇ ಒಂದು ಡಿಸಿಷನ್ಗೆ ಬರೋದಕ್ಕಿಂತ ಮುಂಚೆ ನೀವು ಆ, ತುಂಬ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋಂಥದ್ದನ್ನ ಹೇಳ್ತದೆ. ಅದಾದಮೇಲೆ ನಾವು ಏನನ್ನ ವಿಚಾರ ಮಾಡ್ತೀವಿ, ಯೋಚನೆಗಳನ್ನ ಮಾಡ್ತೀವಿ, ಅದು ನಮ್ಮ ಆನಂದಕ್ಕೆ ಕನೆಕ್ಟ್ ಆಗಿದೆ. ಆದ್ರಿಂದ ನಮ್ಮ ಯೋಚನೆ ಮತ್ತು ಆನಂದ ಒಂದೇ ಕಾಯಿನ್ನ ಎರಡು ಮುಖಗಳು. ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ನಾವು ಯಾವಾಗಲೂ ಹ್ಯಾಪಿಯಾಗಿ ಆನಂದವಾಗಿ ಇರೋದಕ್ಕಾಗತ್ತೆ. ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅದರಿಂದ ನಿಮಗೆ ಯಾವಾಗಲೂ ಕೂಡ ಪಾಸಿಟಿವೇ ಆಗುತ್ತೆ ಅನ್ನೋದನ್ನ ತೋರಿಸ್ತಿದೆ. ಲೈಫ್ ಅಂತ ಅಂದಮೇಲೆ ಕಷ್ಟ, ಕಣ್ಣೀರು ಪ್ರತಿಯೊಂದು ಕೂಡ ಇದ್ದಿದ್ದೇನೆ. ಆದ್ರಿಂದ ತುಂಬ ಯೋಚನೆ ಮಾಡೋದು ಬೇಕಾಗಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಕಷ್ಟ, ನೋವು, ದುಃಖ, ಸಂಕಟ ಅಂತ ಅನ್ನಿಸ್ಬೋದು. ಆದರೆ ಇದು ಈ ಟೈಮ್ ಕೂಡ ಹೋಗುತ್ತೆ. ಲೈಫಲ್ಲಿ ಸಂತೋಷನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ. ಪರಿಸ್ಥಿತಿಗಳು, ಸಮಯ, ಸಂದರ್ಭ ಅಷ್ಟೇನೆ. ಅದು ಮುಗಿತಾ ಪ್ರತಿಯೊಂದು ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಥಿಂಕಲ್ಲಿರಿ, ಆಶಾಭಾವದಲ್ಲಿರಿ, ಮುಂದಕ್ಕೆ ಒಳ್ಳೇದಾಗತ್ತೆ ಅನ್ನೋಂಥ ನಂಬಿಕೆಯಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋದನ್ನು ತೋರಿಸ್ತಿದೆ. ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಕೆಲಸಗಳನ್ನು ಮಾಡಬೇಕು. ಅದು ಮಾತ್ರನೇ ನಮಗೆ ಒಳ್ಳೆಯದನ್ನು ತಂದುಕೊಡುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಆಮೇಲೆ ಸೋಲ್ ಜರ್ನಿ, ಇವಾಗ ನೀವು ಇಲ್ಲಿ ಈ ವಿಡಿಯೋವರೆಗೂ ಬಂದಿದ್ದೀರಾ ಅಂತಂದರೆ ನಿಮ್ಮ ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇದು ಆತ್ಮ ಪ್ರಯಾಣ. ಇದರಲ್ಲಿ ದಾರಿ ತೋರಿಸ್ತಾರೆ ಗುರು ಆಗಲಿ, ದೇವರಾಗಲಿ. ಅವರು ನಮ್ಮ ಬೆನ್ನ ಹಿಂದೆ ನಿಂತು ಕಾಯ್ತಾ ಇರ್ತಾರೆ. ಆದರೆ ಮನುಷ್ಯ ರೂಪದವರು ಯಾರು, ನಮ್ಮ ಫ್ಯಾಮಿಲಿ ಆಗಲಿ, ಅದು ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಫ್ರೆಂಡ್ಸು, ಇಲ್ಲಿ ಯಾರು ಕೂಡ ಜೊತೆಗೆ ಬರೋದಿಲ್ಲ. ಭಗವಂತನಿಗೂ ಸಹ ಈಗ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಕೂಡ ಅವರ ಆತ್ಮ ಸಾಧನೆಯನ್ನ ಮಾಡ್ಬೇಕಾದ್ರೆ, ತಪಸ್ಸನ್ನು ಮಾಡಬೇಕಾದ್ರೆ ಅವರು ಕೂಡ ಅವ್ರನ್ನವರು ಸಿಂಗಲ್ ಆಗೇ, ಒಂಟಿಯಾಗೇನೆ ಅವರು ಕೂಡ ಅವರ ಒಂದು ಸ್ಪಿರಿಚುವಲ್ ಜರ್ನಿಯನ್ನ ಮಾಡಿರುವಂಥದ್ದು. ಅವರ ತಪಸ್ಸನ್ನ ಮಾಡಿ ಅಮ್ಮನವರು 108 ಜನ್ಮ ತಗೊಂಡ್ಮೇಲೆ ಅದನ್ನೆಲ್ಲ ಮುಗಿಸಿ ಅವರು ಫೈನಲಿ ರಿಯೂನಿಯನ್ ಅಂತ ಆಗಿರುವಂಥದ್ದು. ಆ ಒಂದು ಪ್ರೊಸೀಜರಲ್ಲಿ ನಮಗೆ ಅವಶ್ಯಕತೆ, ಇವಾಗ ಅಮ್ಮನವ್ರಿಗೆ ಒಂದು ವಯಸ್ಸಿಗೆ ಬರೋವರೆಗೂ ಕೂಡ ಶಿವಯ್ಯ ಬರಲಿಲ್ಲ ಅವ್ರಿಗೋಸ್ಕರ. ಅವರ ಅಗತ್ಯ ಅವಶ್ಯಕತೆ ಇದೆ ಅಂದಾಗ್ಲೇನೆ ಅವ್ರು ತಕ್ಕ ವಯಸ್ಸಿಗೆ ಬಂದಿದ್ದಾರೆ, ಅವ್ರ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಆಗ್ತಿದೆ ಅಂತಂದಾಗಲೇ ಅವ್ರಿಗೆ ಶಿವಯ್ಯ ಬಂದು ಜ್ಞಾನ ಕೊಟ್ಟು ಅವ್ರಿಗೆ ಎಲ್ಲ ಜ್ಞಾಪಕ ಬರೋ ಹಂಗೆ ಮಾಡಿ, ಆ ಜನ್ಮದ ಒಂದು ಸೋಲ್ ಪರ್ಪಸ್ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡಿ, ಅದಾದಮೇಲೆ ಶಿವಯ್ಯ ಯಾವಾಗ್ಲೂ ಕೈಲಾಸಕ್ಕೆ ಅಮ್ಮನ ಕರ್ಕೊಂಡು ಹೋಗೋರು. ಆ ರೀತಿ ಭಗವಂತನಿಗೂ ಕೂಡ ಸ್ಪಿರಿಚುಯಾಲಿಟಿ, ತಪಸ್ಸು ಅನ್ನೋದೆಲ್ಲ ಏಕಾಂತ ಒಂದು ಪ್ರಯಾಣ, ಅದು ಆತ್ಮ ಪ್ರಯಾಣ ಅನ್ನೋದು. ಸೊ ಇವಾಗ ನಿಮ್ಮ ಆ ಪ್ರಯಾಣ ಒಂಟಿತನದಲ್ಲಿದೆ. ನೀವು ಒಬ್ಬರೇ ಹೋಗಬೇಕು. ಇದು ಒಂಟಿತನ ಅಲ್ಲ, ಏಕಾಂತ. ಏಕಾಂತಕ್ಕೂ ಒಂಟಿತನಕ್ಕೂ ವ್ಯತ್ಯಾಸ ಇದೆ. ಸೊ ಸ್ಪಿರಿಚುವಲ್ ಜರ್ನಿ ಅನ್ನೋದು ಯಾವಾಗಲೂ ಕೂಡ ಒಂಟಿಯಾಗೆ ಮಾಡಬೇಕಾಗಿರೋದು. ನಿಮಗೆ ಆ ಟೈಮ್ ಬಂದಿದೆ. ಸೊ ಆ ದಾರಿಯಲ್ಲಿ ನೀವು ನಡಿಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದೆ. ಇಲ್ಲಿ ವರ್ಕ್ ಆಗೋದು, ಸ್ಪಿರಿಚುವಲ್ ಜರ್ನಿನಲ್ಲಿ ವರ್ಕ್ ಆಗೋದು ಕೇವಲ ನಂಬಿಕೆ ಮಾತ್ರ. ಡೌಟ್ಗಳಿಟ್ಕೊಂಡು ಇದಾಗುತ್ತೋ ಇಲ್ವೋ ಅನ್ನೋವಂಥ ಡೌಟ್ಗಳಿಟ್ಕೊಂಡು ಸಹ ನೀವು ಮುಂದಕ್ಕೆ ಹೋದ್ರಿ ಅಂತಂದರೆ ಖಂಡಿತ ನೀವು ಅಂದ್ಕೊಂಡಿದ್ದಾಗಲ್ಲ. ಆದ್ದರಿಂದ ನಂಬ್ತೀರಾ ಅಂತಂದ ಮೇಲೆ ಸಂಪೂರ್ಣವಾಗಿ ನಂಬಿ ಅಷ್ಟೇ. 100% ನಂಬಿದ್ದೀನಿ, ಭಗವಂತ ತೋರಿಸ್ತಾ ಇರೋ ದಾರಿಲಿ ಹೋಗ್ತಾ ಇದ್ದೀನಿ, ಅಷ್ಟೇ ನಂಬಿಕೆ ಇರಬೇಕು. ಬಿಕಾಸ್ ನಾನು ಕೂಡ ಅದೇ ನಂಬಿಕೆಯಲ್ಲೇ ನಡೀತಾನೆ ಇದ್ದೀನಿ. ದೇವ್ರ ಮೇಲೆ ತುಂಬ ನಂಬಿಕೆ ನನಗೆ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಲೈಫನ್ನ ನನಗೆ ಬದಲಾಯಿಸಿ ಕೊಟ್ಟಿದ್ದಾರೆ. ನನ್ನ ಪಾಸ್ಟಲ್ಲೂ ಸಹ ಈಗ್ಲೂ ನಾನು ತುಂಬ ಹ್ಯಾಪಿ ಇದ್ದೀನಿ ನನ್ನ ಜೀವನದಲ್ಲಿ ಬಂದಿರೋಂಥ ಬದಲಾವಣೆಗಳಿಗೆ. ಮುಂದೆ ಅಂತೂ ಸಖತ್ತಾಗಿ ಹೋಗುತ್ತೆ ಲೈಫು ಅನ್ನೋಂಥ ಕಂಪ್ಲೀಟ್ ನಂಬಿಕೆ ಇದೆ. ಸೊ ನಿಮಗೆ ದಾರಿಯನ್ನು ತೋರಿಸ್ತೀವಿ, ಆದರೆ ಅದರಲ್ಲಿ ನೀವು ಒಬ್ಬರೇ ನಡಿಬೇಕು. ಅದು ನಂಬಿಕೆ, ವಿಶ್ವಾಸದಿಂದ ಅನ್ನುವಂಥದ್ದನ್ನ ಹೇಳ್ತಿದೆ. ನೆಕ್ಸ್ಟು ಜಾತಿ, ಧರ್ಮ, ಕುಲ, ಗೋತ್ರ ಅನ್ನೋವಂಥದ್ದು
ಜನಭೇದ, ವರ್ಣಭೇದ, ನಾವಿರೋರು, ಇಲ್ದಲೇ ಇರೋರು, ಆ ಒಂದು ತಾರತಮ್ಯಗಳು, ಆ ರೀತಿ ಆಲೋಚನೆಗಳಿದ್ರೆ ಅದನ್ನೆಲ್ಲ ಬಿಟ್ಟುಬಿಡಿ. ಭಗವಂತ ಒಬ್ರೇ, ನಾಮ ಹಲವು. ಸೊ ಆದ್ರಿಂದ ಭಗವಂತ ಒಬ್ರೇ, ಭಗವಂತ ಸೃಷ್ಟಿಸಿರೋ ಮನುಷ್ಯರು ನಾವು. ನಾವ್ ಏನಿರ್ಲಿ ಇಲ್ದಲೇ ಇರ್ಲಿ, ನಮ್ದೆಲ್ಲ ಮನುಷ್ಯ ಕುಲ, ಮನುಷ್ಯ ಜಾತಿ, ಮನುಷ್ಯ ಧರ್ಮ. ಇದನ್ನ ತಿಳ್ಕೊಂಡು ನೀವು ಮುಂದಕ್ಕೆ ಹೋಗ್ಬೇಕು, ನೀವು ಸ್ಪಿರಿಚುಯಲಿ ಗ್ರೋತ್ ಆಗ್ಬೇಕು ಅಂದ್ರೆ ಅನ್ನೋದನ್ನು ಕೂಡ ಹೇಳ್ತಿದೆ. ಲೈಫ್ ಅನ್ನೋ ಅಂತ ಒಂದು ಗ್ರಂಥದಲ್ಲಿ, ಒಂದು ಬುಕ್ಕಲ್ಲಿ ಲೈಫ್ ಅನ್ನೋ ಅಂಥದ್ದು ಲಾಟ್ಸ್ ಆಫ್ ಸಿಚುಯೇಷನ್ ಸ್ಟೋರಿಗಳು ನಡೀತಾ ಇರುತ್ತಲ್ವಾ, ಆ ಒಂದು ಬುಕ್ನಲ್ಲಿ ಕೆಲವೊಂದು ತುಂಬಾ ಕಹಿ ಘಟನೆಗಳು, ಕಹಿ ಸ್ಟೋರಿಗಳಾಗಿರುತ್ತೆ. ಅಂಥದ್ದು ಎಲ್ಲರ ಜೀವನದಲ್ಲೂ ಇದೆ. ಒಬ್ರ ಜೀವನದಲ್ಲೇ ಅಲ್ಲ, ಯಾರ ಲೈಫಲ್ಲಿ ಇಲ್ಲ, ಎಲ್ಲರ ಲೈಫಲ್ಲೂ ಇದೆ. ಸೊ ಅದೇ ಜೀವನ ಅಂತ ಅನ್ಕೊಂಡು ನಂಬ್ಕೊಂಡು ಕಷ್ಟ ನೋವು ಬಂತು ಅಂತ ಅಂದ್ಬಿಟ್ಟು ಲೈಫಲ್ಲಿ ಯಾವತ್ತೂ ಸ್ಟಕ್ ಆಗಕ್ಕೆ ಹೋಗಬೇಡಿ. ಲೈಫಲ್ಲಿ ಯಾವತ್ತೂ ಮೂವ್ ಆನ್ ಆಗ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಆ ರೀತಿಯಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಹೋದ್ರೆ ಯಾವತ್ತೂ ಕೂಡ ಭಗವಂತನ ನಂಬಿ ವಿಶ್ವಾಸ ಇಟ್ಟು ನೀವು ನಂಬಿಕೆಯಿಂದ ಮುಂದಕ್ಕೆ ಹೋಗೋದಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ಜೀವನ ನೀವೇ ಬದಲಾಗೋದನ್ನ ನೀವೇ ನೋಡ್ತೀರಾ, ನೀವೇ ಅನುಭವ ಮಾಡ್ತೀರಾ. ಸದ್ಯಕ್ಕೆ ಇವಾಗ ಇನ್ನೂ ನೀವು ಮುಂದಕ್ಕೆ ಹೋಗ್ಬೇಕಾಗಿರೋದು ತುಂಬಾ ಇದೆ. ಜಸ್ಟ್ ಇನ್ನು ಜರ್ನಿ ಸ್ಟಾರ್ಟ್ ಮಾಡಿರೋರಿದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡ್ದಲೇ ಈ ದಾರಿಲಿ ಬರ್ತಾ ಇರೋರಿದ್ದಾರೆ. ಈ ದಾರಿಲಿ ಬಂದು ಒಂದು ಪ್ರತಿಫಲಕ್ಕೋಸ್ಕರ ವೇಟ್ ಮಾಡ್ತಾ ಇರೋರು ಇದ್ದಾರೆ. ಖಂಡಿತ ನೀವು ನಿಮ್ಮ ಇನ್ನರ್ ವರ್ಕ್ ಮುಗಿಸಿದ್ಮೇಲೆ ಖಂಡಿತ ನಿಮ್ಮ ಎಲ್ಲ ಆಸೆ ಕನಸುಗಳು ಕೂಡ ಇಲ್ಲಿ ನನ್ಸಾಗತ್ತೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಹೀಲಿಂಗ್ನ ಅವಶ್ಯಕತೆ ಇದೆ. ಇನ್ನು ಹೊಸ ಪ್ರೀತಿ ಬರುತ್ತೆ. ಹೊಸ ಪ್ರೀತಿ ಅಂದ್ರೆ ನಿಮಗೆ ಮದುವೆ ಆಗಿ ನಿಮ್ಮ ಟ್ವಿನ್ ಜೊತೆನೆ ಮದುವೆ ಆಗಿತ್ತು ಅಂತ ಅನ್ಕೊಳ್ಳಿ, ನಿಮ್ಮ ಗಂಡ ಅಥವಾ ಹೆಂಡ್ತಿನೇ. ಅವರು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಬದಲಾಗಿ ಬರ್ತಾರೆ. ಅಥವಾ ನೀವು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ನೇ ನೀವು ಮದುವೆ ಆಗಿದ್ರೆ ಸ್ಪಿರಿಚುವಲ್ ಗ್ರೋತ್ ಅವ್ರದ್ದಾಗ್ತಾ ಇಲ್ಲ, ನಿಮ್ದಾಗ್ತಾ ಇದೆ ಅಂದ್ರೆ ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಹೋಗಿ ಹೊಸ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬರ್ತಾರೆ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಮತ್ತೆ ನಿಮ್ಮ ಒಂದು ಫಿಸಿಕಲ್ ವರ್ಲ್ಡಲ್ಲಿ ನಿಮ್ಮ ರಿಯೂನಿಯನ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ಲಿ ತೋರಿಸಿದೆ. ಬಿಕಾಸ್ ನಿಮ್ಮ ಇನ್ನರ್ ವರ್ಕ್, ಇನ್ನರ್ ಹೀಲಿಂಗ್, ಆ ಟ್ರಾನ್ಸ್ಫಾರ್ಮೇಶನ್ನ ನೀವು ಕಂಪ್ಲೀಟ್ ಆಗಿ ಮುಗಿಸಿದ್ರೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ನ ನೀವು ಕಂಟಿನ್ಯೂ ಮಾಡ್ತಾ ಮುಗಿಸ್ತಾ ಹೋದ್ರೆ ಖಂಡಿತ ನಿಮಗೆ ರಿಯೂನಿಯನ್ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದನ್ನ ತೋರಿಸ್ತಿದೆ. ಇದು ಸ್ಪಿರಿಚುವಲ್ ಜರ್ನಿ ಅಂದ್ರೇನೆ ಅದು ಯಾವಾಗ್ಲೂ ಕೂಡ. ಸೊ ನಾವು ನಂಬಿ ಭಗವಂತನ ಮುಂದಕ್ಕೆ ಹೋಗ್ತಾ ಹೋಗ್ದಂದೆ ನಮಗೆ ಬೇಕಾದಂಥ ಶಕ್ತಿ ಅನ್ನೋದನ್ನ ಲೈಫಲ್ಲಿ ಭಗವಂತ ನಿಜವಾಗ್ಲೂ ತುಂಬಾ ಕೊಡ್ತಾ ಹೋಗ್ತಾರೆ. ನಮಗೆ ಅಗತ್ಯವಾದ ವಸ್ತುಗಳಾಗಿರ್ಬಹುದು, ವ್ಯಕ್ತಿಗಳಾಗಿರ್ಬಹುದು, ಸಂದರ್ಭಗಳಾಗಿರ್ಬಹುದು, ಆ ದಾರಿಯಲ್ಲಿ ನಮಗೆ ನಡೆಯೋದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳಾಗಿರಬಹುದು, ಪ್ರತಿಯೊಂದನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಈ ಸಲಿ ನಿಮ್ಮ ವ್ಯಕ್ತಿ ಬದಲಾಗೋದಾಗಿರ್ಬಹುದು ಅಥವಾ ಹೊಸ ವ್ಯಕ್ತಿ ಬರೋದಾಗಿರ್ಬಹುದು, ನೀವು ಈಕ್ವಲ್ ಗಿವ್ ಅಂಡ್ ಟೇಕ್ ಆಗಿರುತ್ತೆ. ಅದು ಮರ್ಯಾದೆ, ಗೌರವ ಆಗಿರಬಹುದು, ಸಂಪಾದನೆಯಲ್ಲಿ ಆಗಿರಬಹುದು, ನಂಬಿಕೆ, ಪ್ರೀತಿ, ವಿಶ್ವಾಸದಲ್ಲಾಗಿರ್ಬೋದು, ಈಕ್ವಲ್ ಗಿವ್ ಅಂಡ್ ಟೇಕ್ ಇರುತ್ತೆ. ನೀವೇನು ಕೊಡ್ತೀರಾ ಅದೇ ನಿಮಗೆ ರಿಟರ್ನ್ ತಿರುಗಿ ಬರುತ್ತೆ ಅನ್ನೋದನ್ನ ತೋರಿಸ್ತಿದೆ. ಇಲ್ಲಿವರೆಗೂ ನಿಮ್ಮ ಕರ್ಮದ ಫಲಗಳೇನಿದೆ ಅದಕ್ಕೆ ತಕ್ಕಂಗೆ ನಿಮಗೆ ಖಂಡಿತ ನಿಮಗೆ ಪ್ರತಿಫಲ ಸಿಕ್ಕತ್ತೆ. ನೀವು ಕಷ್ಟಪಟ್ಟಿರೋದಕ್ಕೆ ಖಂಡಿತ ನಿಮಗೆ ನ್ಯಾಯ ಸಿಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಮತ್ತೆ ನೀವು ನಿಮ್ಮ ಸೋಲ್ ಫ್ಯಾಮಿಲಿ ಇದೆ, ಕಮ್ಯುನಿಟಿ ಇರುತ್ತೆ ನಮ್ಮದೇ. ಯಾಕೆಂದರೆ ಸೋಲ್ ವರ್ಲ್ಡಿಂದ ನಾವು ಬರಬೇಕಾದ್ರೇನೆ ನಾವು ಭೂಮಿ ಮೇಲೆ ಹೋದ್ಮೇಲೆ ನಾವು ಒಂದಾಗೋಣ ಅಂತೆಲ್ಲ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಇವಾಗ ಯಾರ್ಯಾರು ಎಲ್ಲೆಲ್ಲಿ ಇರ್ತೀವಿ ಗೊತ್ತಿಲ್ಲ, ಭೂಮಿಲಿ ಯಾರ್ಯಾರು ಯಾವ್ಯಾವ ಮೂಲೆಯಲ್ಲಿ ಹುಟ್ಟಿದೀವಿ ಅಂತ ಅಂದ್ಬಿಟ್ಟು. ಇವತ್ತು ಟೆಕ್ನಾಲಜಿ, ನಾವು ಹೋಗ್ತಾ ಇರೋವಂಥ ಟೈಮ್ ಲೈನಲ್ಲಿ ಟೆಕ್ನಾಲಜಿ ಇಸ್ ಫಾಸ್ಟರ್ ದೆನ್ ನಾವು ಈ ಥರ ಒಂದು ಕಮ್ಯುನಿಟಿನಲ್ಲಿ ಇದು ಮಾಡಿಕೊಂಡು ಒಂದು ಚಾನಲ್ ಮಾಡಿಕೊಂಡು ಅಲ್ಲಿ ಇದು ಮಾಡಿಕೊಂಡು ನಾವೆಲ್ಲ ಬರೋಣ, ಒಬ್ಬರೇ ಎಲ್ಲರೂ ಈ ಕಮ್ಯುನಿಟಿನಲ್ಲಿ ಸೇರ್ಕೊಳ್ಳೋಣ, ಅಲ್ಲಿಂದ ನಮ್ಮ ಸ್ಪಿರಿಚುವಲ್ ಗ್ರೋತ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡ್ಕೊಂಡು ಬಂದಿರ್ತೀವಿ. ಅದರಿಂದ ಖಂಡಿತ ಚೇಂಜಸ್ ಅನ್ನೋದು ಸಿಗತ್ತೆ. ಇಲ್ಲಿ ಸ್ಪಿರಿಚುವಲ್ ಗ್ರೋತ್ ನಮ್ಮದೇ ಸೋಲ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ದೆಲ್ಲರದು ಎನರ್ಜಿ ಒಂದಾಗಿರುತ್ತೆ. ಆ್ಯಂಡ್ ನಾವು ಸ್ಪಿರಿಚುವಲಿ ಹೈ ಆಗೋದಕ್ಕೆ ಇದೆಲ್ಲ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು
ಇಲ್ಲಿವರೆಗೂ ಏನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರಿ, ಅದು ನಿಮಗೆ ಸಿಗೋಂಥ ಟೈಮ್ ಬಂದಿದೆ ಅನ್ನೋದನ್ನ ತೋರಿಸ್ತಿದೆ. ಆದ್ರೂ ಸಹ ನೀವು ನಿನ್ನೆವರೆಗೂ ಲೈಫಲ್ಲಿ ಏನಾಗಿದೆ ಕಷ್ಟ, ನೋವು, ಪ್ರಾಬ್ಲಮ್ಸು ಅದನ್ನೇ ಇನ್ನೂ ಹಿಡ್ಕೊಂಡು ಅದ್ರ ನೋವಲ್ಲೇ ಇನ್ನೂ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಆ ನೋವಿಂದ ಹೊರಗೆ ಬಂದಿಲ್ಲ ಅಂತಂದ್ರೆ ಮುಂದಕ್ಕೆ ಹೋಗೋದಕ್ಕೆ ದಾರಿ ಸಿಗೋದಿಲ್ಲ. ಸೊ ಆಗಿದ್ದೆಲ್ಲಾನು ಕೂಡ ಒಂದು ಪಾಠವಾಗಿ ತಗೊಳ್ಳಿ. ಅದರಿಂದ ನಿಮ್ಗೆ ಏನ್ ಕಲಿಬೇಕಾಗಿತ್ತು, ಏನ್ ಕಲಿಸ್ಬೇಕಾಗಿತ್ತು ಸೃಷ್ಟಿ ನಿಮ್ಗೆ ಅದನ್ನ. ನಿಮ್ಮನ್ನ ಸ್ಪಿರಿಚುಯಾಲಿಟಿಗೆ ಪುಷ್ ಮಾಡೋದಕ್ಕೆ ನಮ್ಮ ಕಾರ್ಮಿಕ್ಸು ಕೂಡ ನಮ್ಮನ್ನ ಹರ್ಟ್ ಮಾಡಿ, ತುಂಬಾ ನೋವು ಕೊಟ್ಟು, ತುಂಬಾ ಕಷ್ಟ ಕೊಟ್ಟು, ತುಂಬಾ ಹಿಂಸೆ ಕೊಟ್ಟು ಸ್ಪಿರಿಚುಯಲಿ ನಾವು ಗ್ರೋತ್ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಅವರೇ ನಮಗೆ ಮೊದಲನೇ ಗುರುಗಳು ನಮಗೆ. ಲಿಟ್ರಲಿ ಇದು ನನ್ನ ಅನುಭವದಲ್ಲಿ ನಾನು ನೋಡಿರೋ ಅಂಥದ್ದು. ಸೊ ಆದ್ರಿಂದ ಯಾರನ್ನು ತಪ್ಪು ಅನ್ಕೊಳ್ಬೇಡಿ, ಯಾರನ್ನು ಕೆಟ್ಟವ್ರು ಅನ್ಕೊಳ್ಬೇಡಿ. ಆದ್ರೆ ಅವರ ಕೆಟ್ಟತನವನ್ನ ತೋರಿಸ್ತಾ ಇದ್ದಾರೆ, ಎದುರಿಗಿರೋ ವ್ಯಕ್ತಿ ಬದಲೇ ಆಗ್ತಾ ಇಲ್ಲ ಅಂತಂದಾಗ ಅವ್ರ ಜಾಗ ಅವ್ರಿಗೆ ತೋರಿಸ್ಬಿಟ್ಟು ದುಷ್ಟರಿಂದ ದೂರ ಇರಬೇಕು ಅನ್ನೋದನ್ನ ಕಲ್ತ್ಬಿಟ್ಟು ನಮಗ್ ನಾವು ಬುದ್ಧಿ ಹೇಳ್ಕೊಳ್ಬೇಕು. ನಮ್ಮ ಒಳ್ಳೆತನನ ಅವರು ತುಂಬಾ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಇದನ್ನ ಒಳ್ಳೆತನ ಅನ್ನಲ್ಲ, ಫೂಲಿಶ್ನೆಸ್ ಅಂತಾರೆ. ನಾನಂತೂ ಹಾಗೆ ಅನ್ಕೊಳ್ಳೋದು. ನಾನು ಕಲ್ತಿರುವಂತ ಬುದ್ಧಿ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ. ಸೊ ಆದ್ರಿಂದ ಅವ್ರವರ ಲಿಮಿಟೇಷನ್ಸ್ ನಲ್ಲಿ ಅವ್ರನ್ನ ಇಡೋದನ್ನ ಕಲೀರಿ. ಅದು ನಿಮಗೆ ನಿಮ್ಮ ಲೈಫ್ಗೆ ತುಂಬಾ ಒಳ್ಳೇದು ಅನ್ನೋದನ್ನ ತೋರಿಸ್ತಿದೆ. ಖಂಡಿತ ನಿಮಗೆ ನೀವು ಕೋರ್ಕೊಂಡಂತ ಪ್ರೀತಿ ಸಿಕ್ಕತ್ತೆ. ಅಂಡ್ ನೀವು ತುಂಬಾ ಎಲ್ಲಾರನ್ನೂ ಪ್ರೀತಿಸಿದೀರಾ, ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಕರ್ಮಗಳು ತುಂಬಾ ಪಾಸಿಟಿವ್ ಆಗಿರೋದ್ರಿಂದ ನಿಮ್ಮ ಕರ್ಮ ಫಲವಾಗಿ ನಿಮಗೆ ಅದೇ ಫಲಗಳು ನಿಮಗೆ ವಾಪಸ್ ಸಿಕ್ಕತ್ತೆ. ಸೊ ಇದೆಲ್ಲಾನು ಕೂಡ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಮಾತ್ರನೇ ಸಿಗೋವಂಥದ್ದು. ಇಲ್ಲಿವರೆಗೂ ಪಟ್ಟ ಕಷ್ಟಗಳು ಕೂಡ ನಿಮ್ಮ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ಗೆ ನಮ್ಮನ್ನು ತಳ್ತಾ ಇರುತ್ತೆ ಯಾವಾಗಲೂ ಕೂಡ. ಸೊ ಆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದನ್ನ ನಾವು ಗುರು, ಒಂದು ನಮ್ಮ ಒಂದು ಲೀಡರ್ ಅಥವಾ ಗುರು, ಮೆಂಟರು ಅಂತ ಯಾವ ಹೆಸರು ಬೇಕಿದ್ರೂ ಹೇಳ್ಬಹುದು. ಅವರ ಕೆಳಗಡೆ ನಾವು ಅವರ ಜೊತೆಯಲ್ಲಿ ಅಥವಾ ಅವರ ಗ್ರೂಪಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಸೋಲ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಆಗನೇ ಮಾತ್ರ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳಿಂದ ನಾವು ಹೇಗೆ ಹೊರಗೆ ಬರೋದು ಅನ್ನೋಂಥದ್ದೆಲ್ಲ ಗೊತ್ತಾಗೋದು. ಸೊ ನಿಮಗೆ ನನ್ನ ಕ್ಲಾಸಸ್ಸಲ್ಲಿ ಇಂಟ್ರೆಸ್ಟ್ ಇದ್ರೆ ನಾನು ಆದಷ್ಟು ಬೇಗ ಇನ್ನರ್ ವರ್ಕ್ ಕ್ಲಾಸಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ನೀವು ಕ್ಲಾಸಸ್ಗೆ ನನ್ನ ಕ್ಲಾಸ್ಗಳನ್ನ ನೀವು ಜಾಯಿನ್ ಮಾಡಿ, ನೀವು ಒಂದು ಬಾಡಿಯಿಂದ ಸೋಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದೇನಿದೆ, ಇಟ್ಸ್ ಎ ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಶನ್, ಬಟ್ ಇಟ್ಸ್ ವೆರಿ 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 ಪೇನ್ಫುಲ್. ಆದರೆ ಒಂದು ಸಲ ಅದನ್ನೆಲ್ಲ ದಾಟಿ ನಾವು ಟ್ರಾನ್ಸ್ಫರ್ ಆದಮೇಲೆ ತುಂಬ ಹ್ಯಾಪಿಯಾಗಿರುತ್ತೆ. ತುಂಬ ನೆಮ್ಮದಿ, ಸಂತೋಷ, ಆರೋಗ್ಯ, ತೃಪ್ತಿ ಇದೆಲ್ಲ ಸಿಕ್ಕಿದ್ಮೇಲೆ ನಾವು ಪ್ರೀತಿಸುವಂಥ ವ್ಯಕ್ತಿಗಳು ಬರ್ತಾರೆ. ಅದು ಸಿಕ್ಕಿದ್ಮೇಲೆ ಸಂಪಾದನೆ ಅನ್ನುವಂಥದ್ದು ತಾನಾಗೇ ಅದರಿಂದ ಬರುತ್ತೆ. ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ನಾವು ಹೋದಾಗ ಖಂಡಿತ ಪ್ರತಿಯೊಂದು ಕೂಡ ನಮ್ಮ ಲೈಫಲ್ಲಿ ಬದಲಾಗುತ್ತೆ. ಸೊ ಇಲ್ಲಿವರೆಗೂ ಪೇಷನ್ಸ್ಲಿ ನೀವು ವಿಡಿಯೋ ನೋಡಿದ್ರೆ ಖಂಡಿತ ನೀವು ಆ ಟ್ರಾನ್ಸ್ಫಾರ್ಮೇಶನ್ಗೆ ರೆಡಿ ಇದ್ದೀರಾ ಅಂತಾನೆ. ಸೊ ಆದಷ್ಟು ಕಡಿಮೆ ಬೆಲೆಯಲ್ಲೇ ನಾನು ಕ್ಲಾಸಸ್ನ ಮಾಡ್ತಾ ಇರೋದ್ರಿಂದ ಯಾರು ಬೇಕಿದ್ರೂ ಕೂಡ ಜಾಯ್ನ್ ಆಗ್ಬೋದು. ಇಲ್ಲಿವರೆಗೂ ಪೇಷಂಟ್ಲಿ ನೀವು ವೆಯ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, because we are all born for a reason. Bye and love you all.